ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ಮಲ್ಲಪ್ಪ ಅಥವಾ ಎಂ ಐ ಜೋತವರು. ಆತ್ಮೀಯರೇ, ಸುಗ್ರೀವಾಜ್ಞೆ ಬಂತು ಹೊರಗೆ, ರಾಜ್ಯಪಾಲರು ಅಂಕಿತ ಹಾಕಿದರು. ಇನ್ನು ಈ ಮೈಕ್ರೋ ಫೈನಾನ್ಸ್ಗಳಿಂದ ಪ್ರೈವೇಟ್ ಲೈಸೆನ್ಸ್ ಇಲ್ಲದಂಥ ಜನರ 10ರ ಬಡ್ಡಿ, 5ರ ಬಡ್ಡಿ, ದಿನದ ಬಡ್ಡಿ, ವಾರದ ಬಡ್ಡಿ, ಈ ಒಂದು ಅನಿಯಂತ್ರಿತವಾದಂಥ ಒಂದು ಏನಂತ ನೀವು ಕಾಂಗ್ರೆಸ್ ಕಸ ಬೆಳೆದಿತ್ತು, ಅದಕ್ಕೊಂದು ಪರಿಹಾರ ಕೊಡೋ ದಿಶೆಯಲ್ಲೇ ಈ ಕಾನೂನು ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತದೆ ಈ ಸುಗ್ರೀವಾಜ್ಞೆ ಅಂತ ನಾವು ಹೇಳ್ಬೋದು. ಹೀಗಾಗಿ ಜನಸಾಮಾನ್ಯರು ಸಾಲ ತೆಗೆದುಕೊಂಡವರು ಮೊದಲು ಆ ಭಯವನ್ನು ತೆಗೆದು ಹಾಕಬೇಕು. ಯಾಕಂತಂದ್ರೆ ಭಯದಿಂದ ಜನ ಮನೆ ಬಿಟ್ಟು ಹೋಗೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಭಾಳಷ್ಟು ನಡೆದೇನು ಸುಳ್ಳೇನಲ್ಲ. ಮೈಕ್ರೋ ಫೈನಾನ್ಸ್ಗಳು ಆ ರೀತಿ ತೀವ್ರ ಹಾವಳಿ ಮಾಡಿದ್ದು. ಅವ್ರ ಜೊತೆಗೆ 5, 10, 20, 30, 40 ಬಡ್ಡಿ ಆಡೋರ್ದಂತ ಹೇಳ್ತಿರೋದು. ಯಾಕಂದ್ರೆ ಮೊದಲ ಬಡ್ತಾನ, ಉದ್ಯೋಗ ಇಲ್ಲ, ಉದ್ಯೋಗ ಸಿಕ್ಕ ತಕ್ಷಣ ಯಾರು ಮುಟ್ಟಿಸ್ಬೋದು, ಮನುಷ್ಯ ಆಶೆಗೆ ಬಿದ್ದು ಸಾಲ ತಗೋತಾನೆ. ದೊಡ್ಡವ್ರದ್ದಿಲ್ಲ, ದೊಡ್ಡ ಕಂಪ್ನಿಗಳು ದಿವಾಳಿ ಬಿಸ್ಕೊಂಡು ಹೋಗ್ತಾರೆ. ಆಮದು ಬೇರೆ ಮಲ್ಯಾನಂತವರು, ಇನ್ನುಳಿದವರು ಈ ದೇಶದ ಹಣವನ್ನು ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗಿಲ್ಲ ಇದೆಲ್ಲ, ಅವ್ರು ದಾಟ್ಕೊಂಡು ಹೋಗಿ ಬಿಡ್ತಾರೆ. ಸಿಗೋರು ಯಾರಂದ್ರೆ 10 ರೂಪಾಯಿ 20 ರೂಪಾಯಿ ಕಿಸೆ ಕತ್ಸವ್ರು ಸಿಗ್ತಿರ್ತಾರೆ. ಇಡೀ ನಾಡು ಕತ್ಸವ್ರು ಇಲ್ಲಿ ಸಿಗೋದಿಲ್ಲ, ಓಡ್ತಾರೆ ಕಾರ್ಪೊರೇಟ್ಗಳು. ಅವ್ರ ಸಾಲ ಮನ್ನಾ ಆಗ್ಯದ, ರಿಟರ್ನ್ ಅಪ್ ಆಗ್ತದೆ, ಮತ್ತೇನೂ ಆಗ್ತದೆ. ಅಪ್ಪ ಅಂತ ಹರಿದು ಹಾಕ್ತಾರೆ ನಮ್ಮ ಬ್ಯಾಂಕರ್ಸ್. ಅದ್ರ ಹಿಂದೆ ನಮ್ಮ ಕೇಂದ್ರ ಸರ್ಕಾರ ಹೋದ, ಹಿಂದಿನ ಸರ್ಕಾರಗಳು ಇದ್ದು ಆಮದು ಬೇರೆ. ಇವ್ರಿಗಷ್ಟೇ ಆರೋಪ ಮಾಡ್ತಾಯಿಲ್ಲ ಇದನ್ನು. ಈ ಸಾಮಾನ್ಯ ಜನರಿಗೆ ಪಾಪ ಒಂದಿಷ್ಟು ಪರಿಹಾರ ಬೇಕಾಗಿತ್ತು. ಹೌದು, ಈ ಸುಗ್ರೀವಾಜ್ಞೆಯಲ್ಲಿ ತಪ್ಪುಗಳಿದ್ದಾವೆ, ಇಲ್ಲಂತಲ್ಲ. ಹೌದು, ಏನೋ ಒಂದು ಕರುಣೆಯಿಂದ, ಮಾನವೀಯತೆಯಿಂದ ಕೆಲವೊಂದು ರಿಜಿಸ್ಟ್ರೇಷನ್ ಮಾಡಿಸಿರೋದಿಲ್ಲ. ಅಂಥ ಜನ ಒಂದಿಷ್ಟು ಏನೋ ಬೇಡಿದಾಗ ಆಯ್ತಪ್ಪ, ನನಗೆ ನೋಡಿ ಬ್ಯಾಂಕ್ ಬಡ್ಡಿ ಹಾಕಿ ನಾನು ದುಡ್ಡು ವಾಪಸ್ ಮಾಡಪ್ಪ ಅಂತೇಳಿ ಕೊಟ್ಟವ್ರಿಗೆ ಮಾತ್ರ ಇದರಿಂದ ಹಾನಿ ಆಗ್ತದೆ. ನೈಸರ್ಗಿಕ ಒಂದೇನು ಕಾನೂನದ, ನ್ಯಾಚುರಲ್ ಕಾನೂನು ಕರಿತೀವಿ, ಅದಕ್ಕೆ ವಿರುದ್ಧದ ಒಪ್ಪು ಮಾತಲ್ಲ. ನಮ್ಮಲ್ಲೇ ಶಬ್ದಗಳಿದ್ದಾವೆ, ಕಡ್ನ ಕಟ್ಟೋಕ್ಕಾಗೋದಂದ್ರೆ ಅತಿ ಕಷ್ಟ ಸಮಯದಲ್ಲೇ ಆಜು ಬಾಜು ಮನೆಯವರು, ಸಮೀಪದವರು, ಬಂಧುಗಳು, ಹಿರಿಯರು ಹೆಲ್ಪ್ ಮಾಡ್ತಿರ್ತಾರೆ. ಈ ಕಾನೂನಿಂದ ಅಂಥ ಮಾಡಬೇಕು ಅನ್ನೋಂಥ ಮನಸ್ಸಿದ್ದವ್ರಿಗೆ ಕೊಡ್ಲಿ ಪೆಟ್ಟು ಬಿದ್ದಂಗೆ ಆಗಿದೆ. ಈಗ ಹೆಣ್ಮಕ್ಳ ಶೋಷಣೆಗಾಗ್ತಾರೆ ಅಂತ ಕೂಡ ಹೆಣ್ಮಕ್ಳ ಪರವಾಗಿ ನಮ್ಮ ಕಾನೂನುಗಳಿದ್ದಾವೆ. ಅದು ಗಂಡು ಮಕ್ಕಳ ಕಾಡು, ಹೆಣ್ಮಕ್ಳು ಎಷ್ಟು ಮಂದಿ ಇಲ್ಲರಿ ಇಲ್ಲೇ? ಅದು ಸಂಘೂ ಅದ, ಹೆಣ್ರ ಕಾಟದ ಸಂಘನೂ ಅದಾವೆ, ಸಾಕಷ್ಟು ಅದಾವೆ. ಇದನ್ನು ವಿಚಾರ ಮಾಡಬೇಕಾಗ್ತದೆ. ಕೇವಲ ಒಂದು ಕಾನೂನಿಗೆ ಒಂದೇ ರೂಪ ಇರುವುದಿಲ್ಲ, ಹಲವು ರೂಪಗಳು ಇರ್ತಾವೆ. ಆ ದಿಶೆಯಲ್ಲಿ ರಾಜ್ಯಪಾಲರು ಗೆಲೋತ ಎತ್ತಂಥ ಪ್ರಶ್ನೆಗಳು ಭಾಳ ಸಮರ್ಪಕ ಇದ್ದಾವೆ. ಇದು ಚರ್ಚೆ ಆಗಲೇಬೇಕು. ಹಾಗಂತೇಳಿ ಮೈಕ್ರೋ ಫೈನಾನ್ಸ್ ಅಂತ ಬಡ್ಡಿ ಆಡುತ್ತಿರುವಂಥ ದುಷ್ಟ ವ್ಯವಸ್ಥೆ ಹೋಗ್ಬೇಕಿಲ್ಲ. ಪ್ರೀತಿಯಿಂದ ಹೌದಪ್ಪ, ಬ್ಯಾಂಕಿನ ದರ ಏನದ, ಆ ನೆಲೆಗಟ್ಟಿನಲ್ಲೇ ಸಾಲ ಕೊಟ್ಟು ತೊಗೊಂಡು ಬದುಕುವಂಥ ವ್ಯವಸ್ಥೆ ಆಗಲಿ. ಆ ಪಾಪ ಅದಕ್ಕೆ ಬಂದಿದ್ದವರು ಈ ಸಾಲ ಕೊಟ್ಟವ್ರು ನನ್ನ ಮುಳುಗಿಸ್ರು ಜನ ಇದ್ದಾರೆ. ಇಲ್ಲಿ ದುಡ್ಡು ತೊಗೊಂಡು ಹುಡುಗ ಬಂದಿಲ್ಲ ಅಂದರೆ ಸಾಕಷ್ಟು ಜನ ಇದ್ದಾರೆ. ಹೀಗಾಗಿ ಅವರು ಉಳಿಬೇಕು, ಇವರು ಉಳಿಬೇಕು. ಯಾಕಂದ್ರೆ ನಮ್ಮ ಸರ್ಕಾರಕ್ಕೆ ಎಲ್ಲರಿಗೂ ಉದ್ಯೋಗಗಳು ಶಕ್ತಿನೇ ಇಲ್ಲ. ಅವ್ರು ಬಂದ ದುಡ್ಡನ್ನು, ಟ್ಯಾಕ್ಸ್ ದುಡ್ಡನ್ನು ಹರಿದು ಹಂಚು ತಿನ್ನೋದ್ರಾಗ ಮುಂದಿದ್ದಾರೆ. ಅಭಿವೃದ್ಧಿ ಮಾಡ್ತೀವಿ, ರೋಡ್ ಮಾಡ್ತೀವಿ, ಗಟರ್ ಮಾಡ್ತೀವಿ, ಲೈಟ್ ಕೊಡ್ತೀವಿ, ಮತ್ತೇನು ಕೊಡ್ತೀವಿ ಅನ್ಕೊಂತಾರೆ. ನಮ್ಮ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ಬೋದು. ಇಲ್ಲಿವರೆಗೆ ಏನು ಮಾಡ್ತೀವಿ 70-75 ವರ್ಷದಿಂದ. ಹೀಗಾಗಿ ಇವತ್ತು ನಮ್ಮ ಬಡತನ ಹೆಚ್ಚಾಗಿದೆ. ಬಡತನ ಉಳಿಸ್ಬೇಕು. ಪಾಪ ಬ್ಯಾಂಕ್ಗೆ ಹೋದ್ರೆ ಬ್ಯಾಂಕ್ ಸಾಲ ಕೊಡುವಂಗಿಲ್ಲ. ಎಷ್ಟು ಬ್ಯಾಂಕ್ಗಳು ಸಣ್ಣ ಸಣ್ಣ ಈ ಇಂಥ ದುಡಿಮೆಗಾರರಿಗೆ ಸಾಲ ಕೊಟ್ಟಿದ್ದು ತೆಗೆದು ತೋರಿಸ್ರಿ. ಅವು ಕೊಲ್ಯಾಟ್ರಲ್ ಬಿಡ್ತಾರೆ. ಮತ್ತು ಶಿಕ್ಷಣಕ್ಕೆ ರೀ ಮಾರ್ಯಾರ ಒಳ್ಳೆ ಎಜುಕೇಟೆಡ್ ಅಂತ ಹುಡುಗರು PUC ಚಲೋ ಸ್ಕೋರ್ ಮಾಡಿದಂಥ ಮಕ್ಕಳಿಗೆ ಶಿಕ್ಷಣಕ್ಕೆ ಸಾಲ ಕೂಡ ಕೊಲ್ಯಾಟ್ರಲ್ ಕೇಳ್ತಾರೆ, ಅಸೂರೆನ್ಸ್ ಕೇಳ್ತಾರೆ. ಈ ಬ್ಯಾಂಕರ್ಸ್ ಅದರಿಂದ ಕೊಡೋದೇ ಇಲ್ಲ. ಎಷ್ಟು ಬೇಕು ನಿಮ್ಗೆ ಉದಾಹರಣೆ. ಹಾಗಾಗಿ ಪಾಪ ಸಣ್ಣ ಪುಟ್ಟ ಅಲ್ಲಿ ತೊಗೊಳ್ತಿರ್ತಾರೆ ಸಾಲ, ಅಲ್ಲಿ ಕೊಡ್ತಿರ್ತಾರೆ. ಅವರು ತೊಗೊಂಡವರು ಕೊಡಬೇಕು ಪ್ರಾಮಾಣಿಕವಾಗಿ. ದಿಸ್ ಈಸ್ ದ ಮೇನ್ ಬೇಸಿಕ್ ಥಿಂಗ್. ಅದನ್ನೆಲ್ಲ ಇಲ್ಲಿ ಗೆಲುವವರು ತೋರಿಸಿದಾರೆ. ಆ ಮಾತುಗಳನ್ನು ಸಹ ಚರ್ಚೆ ಮಾಡಿ ನಮ್ಮ ಸರ್ಕಾರ ಅದು ಅನುಷ್ಠಾನಗೊಳಿಸ್ಬೇಕಾಗ್ತದೆ. ಯಾಕೆಂದರೆ ಯಾರಿಗೂ ಅನ್ಯಾಯ ಆಗಬಾರ್ದು. ದುಡ್ಡು ಕೊಟ್ಟಿದ್ದಾರಂತ ಪಾಪ ಅವ್ರಿಗೆ ಅನ್ಯಾಯ ಆಗಬಾರ್ದು. ಮೈಕ್ರೋ ಫೈನಾನ್ಸ್ ಇರ್ಬೋದು, ಇವತ್ತು ಅದು ಸರ್ಟಿಫೈಡ್ ಆಗ್ತದೆ, ನೋಂದಣಿ ಇದ್ದಂಥದ್ದು. ನೋಂದಣಿ ಮಾಡಿಟ್ಟವ್ರೆಲ್ಲರೂ ಬೇಕಾದ ಮಾಡ್ಬೇಕಂತೂ ಇಲ್ಲ. ನಾವು ಲೈಸೆನ್ಸ್ ಹಾಕ್ಸಿವ್ರಿ, ನಮ್ಮ 10 ಮೀಟ್ರ್ 20 ಬಡ್ಡಿ ಇಲ್ಲ, ಅವರು ಕಡಿಮೆ ಹಾಕೋದಂಥದ್ದು. ತೊಗೊಂಡವರು ಇನ್ನೇ ನಮ್ಮ ಕಾನೂನು ನಮ್ಮ ಪರ ಐತಿ, ಮೈಕ್ರೋ ಫೈನಾನ್ಸ್ ನಮ್ಮ ಪರ ಐತಿ, ನಾವು ಮುಳುಗಿಸ್ತೀಪ್ಪ ಅಂದ್ರೆ ಎರಡೂ ಆಗಬಾರ್ದು.
ಇದೇ ಶೋಷಣೆ. ಶೋಷಣೆ ಭಾಳ ಭಾಳ ಸೂಕ್ಷ್ಮದ್ರಿ ವ್ಯವಹಾರ. ನಮ್ಮ ಕಣ್ಣಲ್ಲೇ ಇದು ತಗೊಳ್ರಿ, ಟೆರರಿಸಮ್ ಅಂತ ನಾವು ಕರಿತೀವಿ. ಟೆರರಿಸಮ್ ನಮ್ಮ ಕಣ್ಣಲ್ಲೇ ಅವ ವಿದೇಶದವನು, ಪಾಕಿಸ್ತಾನದವನು ಕೆಟ್ಟಪ್ಪ ನಮ್ಮ ದುಮಡಿ ಮಾಡ್ತಾನೆ, ಹಿಂಸಾ ಮಾರ್ಗಡ್ತಾನ ಅಂತಾನೆ. ಅದೇ ಕಾಲಕ್ಕೆ ಹುತಾತ್ಮತ್ ಕರ್ಕೊಳ್ತೀವಿ ನಾವು, ಮಹಾತ್ಮ ಅಂತ ಕರ್ಕೊಳ್ತೀವಿ. ಅವು ಇನ್ನೊಂದು ದೇಶ ಹೋಗಿ ಆ ಮಂದಿನ ಅಲ್ಲಾರು ಹೋದ್ರೆ ಆ ಹುತಾತ್ಮ ದೊಡ್ಡಪ್ಪ ರಾಷ್ಟ್ರಭಕ್ತ ಅಂತ ಕರ್ಕೊಳ್ತೀವಿ. ಅವ್ರಿಗೆ ನಮ್ಮವ ಏನಪ್ಪ ದೇಶದ್ರೋಹಿ, ನಮಗೆ ಅವರವ ದೇಶದ್ರೋಹಿ. ನಮಗೆ ನಮ್ಮವ ಆತ್ಮಾಭಿಮಾನಪ್ಪ, ಅವನ ಮನುಷ್ಯ ನಮ್ಮ ದೇಶಕ್ಕೆ ಜೀವ ಕೊಟ್ಟ ರಾಷ್ಟ್ರಭಕ್ತ. ಇವೆಲ್ಲ ಭಾಳ ಡಿಫೈನ್ ಮಾಡೋದು ಭಾಳ ಕಷ್ಟ ಅದ. ಹಂಗಿದು ಸಾಲ ತೊಗೊಂಡ ಪರವಾಗಿ ಇದದ ಸುಗ್ರೀವಾಜ್ಞೆ. ಮತ್ತು ಅವ್ರು ಭಾಳ ಕಾಟ ಆಗಿತ್ತು. ಬೇಕಾದಾಗ ಹೋದ್ರೆ ವಸೂಲಿ ಮಾಡಕ್ಕೆ ರಾತ್ರಿನ ಹೋಗೋದ, ಮಲಗಿದಾಗ ಹೋಗೋದ, ಕುಂತ ಹೋಗೋದ, ಮಂದಿಯಾಗಿ ಕೇಳೋದು, ಏನು ಬೇಡ ನಮ್ಮ ದುಡ್ಡು, ಏನು ಬೇಡ ನಮ್ಮ ದುಡ್ಡು ಅಂತ ಹೇಳೋದು, ಮನೆಗೆಲ್ಲ ಬೀಗ ಹಾಕೋದು, ಕೀಲೆ ಹಾಕೋದು, ಹೊರಗೆ ಹಾಕೋದು. ಅವ್ರದ್ದು ಜೋರಾಯ್ತು, ನಾವು ಸಾಲನ ಕೊಟ್ಟಿವಿ ಅಂತೇಳಿ. ಮತ್ತು ಸರಿಯಾದ ರೆಕಾರ್ಡ್ಸು ಇಲ್ಲ, ಸಿಕ್ಕಾಪಟ್ಟೆ ಬಡ್ಡಿ ತೊಗೊಂಡವ್ರು ಒಂದೆರಡು ಸಲ ಆಗಿದ್ರು, ಪಾಪ ಊರು ಬಿಡಾಕೈತಿದ್ದು, ಸಹಾಯಕೈತಿದ್ದು. ಆ ದಿಶೆಯಲ್ಲಿ ಸರ್ಕಾರ ದಯೆಯಿಂದ ಈ ಒಂದು ಸುಗ್ರೀವಾಜ್ಞೆ ಹೊರಡಿಸಿದ, ಅದಕ್ಕೆ ಹ್ಯಾಟ್ಸಪ್. ಆದ್ರೆ ಅದೇ ಕಾಲಕ್ಕೆ ಇದು ಕಾನೂನು ಆಗಬೇಕು. ಪಾಪ ಕೊಟ್ಟವರು ಸಹಿತ ಬಡ್ಡಿ RBI ರೂಲ್ಸ್ ಪ್ರಕಾರ ಹೋಗ್ಬೇಕು. ಯಾರು ಕೊಟ್ಟವರು ರಿಜಿಸ್ಟ್ರೇಷನ್ ಇಲ್ಲದೆ ಹೋದ್ರು ಕಟ್ಟ ಅಂತ ಹೇಳಿದ್ವಲ್ಲ, ಹಂಗೆ ಹೆಲ್ಪ್ ಆಗುವಂಥವ್ರಿಗೆ ಇದರಿಂದ ಪೆಟ್ಟು ಬೀಳ್ತದೆ ಈ ಸುಗ್ರೀವಾಜ್ಞೆಯಿಂದ. ಯಾರಿಗೂ ಸಹಾಯ ಮಾಡ್ಬೇಕಂತ ಏನೋ ಅನಿಸ್ತಂದ್ರೆ ಬೇಡಪ್ಪ ನಮಗಿಲ್ಲ ಸಾಬ್ರಿ ಅಂತೇಳಿ. ಮೊದಲು ನಿಮಗೂ ಗೊತ್ತದ, ಏನೋ ಆಕ್ಸಿಡೆಂಟ್ ಆದ ತಕ್ಷಣ ಏಪ ಯಾರಿಗೂ ತ್ರಾಸ ಆಯ್ತು ನೀರು ಹಾಕೋದು ಮಾಡೋ ಹೋಗಿದ್ರು. ನಂತರ ಅವ್ರಿಗೆ ಬೆಲೆ ಹತ್ತಿದ್ರಿ ಕಾನೂನು, ನೀವು ಯಾಕೆ ಅಲ್ಲಿ ಹೋಗಿದ್ರಿ, ಅಲ್ಲಿ ಯಾರು ಇದ್ರು, ನಿಮ್ಗೆ ಅವ್ರಿಗೇನು ಹಿಂಗೆ ಆ ಕೇಸ್ ಮುಗಿತನಕ ಆ ವ್ಯಕ್ತಿ ಅಲ್ಲೇ ಇರ್ಬೇಕು, ಓಡಾಡಬೇಕು. ಹಂಗಾಗಿ ಆಕ್ಸಿಡೆಂಟ್ ಆಗಿ ಬಿದ್ದರೂ ಸಹಿತ ನೀರು ಹಾಕಕ್ಕೆ ಹೋಗಿರ್ಕಿಲ್ಲ. ಈಗ ಒಂದಿಷ್ಟು ಏನೋ ರಿಲ್ಯಾಕ್ಸೇಷನ್ ತೋರಿಸಿದ್ದಾರೆ, ಈಗೇನೋ ಹೆಚ್ಚು ಕಡಿಮೆ ಹೋಗ್ತಾರೆ, ಆದರೂ ಈಗ ಹೋಗೋದಿಲ್ಲ. ಹಂಗಾಗಬಾರ್ದು, ಇದು ಸಹಿತ ಹಂಗಾಗಬಾರ್ದು. ಸಾಲ ಕೊಟ್ಟವ್ರಿಗೆ ಹೌದು ಮರಳಿ ಪರಿಸ್ಥಿತಿ ನಾವು ಭರವಸೆ ಇರಲಿ, ತೊಗೊಂಡವ್ರಿಗೆ ಇದು ಮುಗಿಸಾಗಿ ಬರೋದಿಲ್ಲ, ವಾಪಸ್ ಮಾಡಲೇಬೇಕು, ಅದ್ರ ಜೊತೆಗೆ ಮಿನಿಮಮ್ ಬ್ಯಾಂಕ್ ಬಡ್ಡಿನ ಕೊಡಬೇಕು ಅನ್ನೋದು ಅವ್ರಿಗೂ ಮೂಡಬೇಕು. ಇದು ಪ್ರಾಮಾಣಿಕವಾಗಿ ಮಾಡಿದ್ರೆ ಏನಿಲ್ಲ ರೀ, ಅಡ್ಡಿಲ್ಲ, ಇದ್ರೊಳಗೆ ಯಾವ ಕಾನೂನು ಬೇಕಾಗಿಲ್ಲ. ಅದು ನಾವು ಪ್ರಾಮಾಣಿಕ ಇರಲ್ಲರಿ. ಗಂಡು ತೊಗೊಂಡ್ಕೊಳ್ಳಿ ಹೆಂಗೆ ಮುಳುಗಿಸ್ಬೇಕು ವಿಚಾರ ಮಾಡಕ್ಕೆ ಮಾಡ್ತೀವಿ, ಗಂಡು ಕೊಟ್ಟವ್ರು ಎಷ್ಟು ಬಡ್ಡಿ ಏರಿಸ್ಬೇಕು ವಿಚಾರ ಮಾಡಕತ್ತಾರ. ಇದು ಅನೈತಿಕತೆಯಿಂದಾಗಿ ಇವತ್ತು ಈ ಕಾನೂನು ಮಾಡಬೇಕಾಗ್ಯದ, ಸುಗ್ರೀವ ಅಂತ ಇರಬೇಕಾಗ್ಯದ. ಅದಕ್ಕೆ ರಾಜ್ಯಪಾಲರು ಹೇಳಿದ್ದಾರೆ, ನಿಮ್ಮ ಸದನದಲ್ಲಿ ಚರ್ಚೆ ಮಾಡಿರಿ, ಡಿಸ್ಕಷನ್ ಮಾಡಿ ಫೈನಲ್ ಮಾಡಿರಿ. ಇದು ಫೈನಲ್ ಅಲ್ಲ, ಸುಗ್ರೀವಾಜ್ಞೆಗೆ ಆತಿನ ಟೈಮ್ ಇರ್ತದೆ, ಅಷ್ಟೊಂದು ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ. ಹೀಗಾಗಿ ತುರ್ತು ಮಾತ್ರ ಮೈಕ್ರೋ ಫೈನಾನ್ಸ್ಗಳು, ಈ ನೋಂದಾಯಿತ ಇಲ್ಲದ, ಲೈಸೆನ್ಸ್ ಇಲ್ಲದ ಬಡ್ಡಿ ಆಡೋರು, ಅವರಿಗೆಲ್ಲ ಮಾತ್ರ ಈ ಕಾನೂನು ಕುಠಾರಪ್ರಾಯ. ಕುಠಾರ ಅಂದ್ರೆ ಗೊತ್ತಲ್ಲ, ಕೊಡ್ಲಿ ಇದ್ದಂಗೆ ಕತ್ತೆ ಸುಗ್ಗುವಂಥದ್ದು. ಯಾರೋ ಕಂಪ್ಲೇಂಟ್ ಮಾಡಿರೋ ವಸೂಲಿದಾರರು ಹೋಗಿ ಸಾಲಗಾರ ಹೋಗಿ ಕಂಪ್ಲೇಂಟ್ ಮಾಡಿರೋ ಅವ್ರಿಗೆ ನೆಕ್ಕಿ ಏನಪ್ಪ ಇವರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೋತಂದ್ರೆ ಅವ್ರ ಮೇಲೆ ಆ್ಯಕ್ಷನ್ ಸ್ಟಾರ್ಟ್. ಹೀಗಾಗಿ ಈ ಕಾನೂನು ಒಳ್ಳೆಯದು. ಅದು ಅದೇ ಕಾಲಕ್ಕೆ ಒಂದು ಸಮಯಕ್ಕೆ ಹೆಲ್ಪ್ ಮಾಡಿದ್ರಿಗೆ ಸಹಿತ ಅದು ವಾಪಸ್ ಆಗಬೇಕು ಅನ್ನುವಂಥ ಒಂದು ಮಾತು ಅದಲ್ಲ, ಅದು ಭಾಳ ಗಮನಿಸಬೇಕಾಗಿತ್ತು. ಮತ್ತು ಅದೇ ಕಾಲಕ್ಕೆ ನೋಂದಾಯಿತವಾದಪ್ಪ ನಮ್ಮದು ಲೈಸೆನ್ಸ್ ಅದ, ನಾವು ರಿಕಗ್ನೈಸ್ ಇದ್ದೀವಿ, ಸಿಕ್ಕಾಪಟ್ಟೆ ಬಡ್ಡಿ ಹಾಕೋದು ಇರಲಿಲ್ಲ, RBI ರೂಲ್ಸ್ ಪ್ರಕಾರ ಹೋಗಬೇಕು ಅನ್ನೋದು ಅದು. ಅಂದ್ರೆ ಇದು ನಾವು ತಿಳ್ಕೊಂಡು ಮಾಡುವಂಥ ಕೆಲಸ. ಆದರೂ ಇವತ್ತು ಮಾಡಿದ್ದಾರೆ ಸುಗ್ರೀವ ಅಂತಂದು. ಇದಕ್ಕಾಗಿ ಸಾಲ ತೊಗೊಂಡವರೆಲ್ಲ ಥ್ಯಾಂಕ್ಸ್ ಹೇಳೋ ಜೊತೆಗೆ ದಯವಿಟ್ಟು ತಮ್ಮ ಸಹಜ ಬಡ್ಡಿಯ ಜೊತೆಗೆ ಅವ್ರು ಏನು ತಗೊಂಡ್ರ ಸಾಲ ಅದು ವಾಪಸ್ ಮಾಡೋದು ಅವ್ರ ಕರ್ತವ್ಯ. ಹಕ್ಕಿದ್ದಲ್ಲೇ ಕರ್ತವ್ಯ ಇರ್ತದೆ. ಇನ್ನೊಂದು ಲಾಸ್ಟ್ ಉದಾಹರಣೆ ಏನಪ್ಪ ಅಂದ್ರೆ, ರೋಡದಾಗ ನಾವು ಅಡ್ಡಾಡೋ ಹಕ್ಕದಪ್ಪ ಅಂತ ತಿಳ್ಕೊಂಡು ಮಿಡಲ್ ರೋಡ್ದಾಗ ಹೋದ್ರೆ ಅದೇ ಕಾಲಕ್ಕೆ ಬಸ್ಸಿಗೂ ಇರ್ತದೆ ಹಕ್ಕ. ನಾನು ಹೊಡಿದ ಗಾಡಿ ಮಿಡಲ್ದಾಗ ಅಂತೇಳಿ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ಬಿಡ್ತದೆ, ಯಾರಿಗೆ ಪೆಟ್ಟು ಬೀಳ್ತದೆ. ಅದಕ್ಕೆ ಅಂಥದ್ದಾಗಲಾರ್ದ ನಾವು ಹಕ್ಕು ಮತ್ತು ಕರ್ತವ್ಯವನ್ನು ಎರಡು ಪಾಲಿಸಿದ್ರೆ ನಾವು ನಿಜವಾಗಿಯೂ ನಮ್ಗೆ ಯಾವ ಕೋರ್ಟು ಕಾನೂನು ಬೇಕಾಗಿಲ್ಲ, ಯಾವ ಪೊಲೀಸ್ ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ. ತನ್ನ ನ್ಯಾಯಗಳು ಮುಗಿದು ಹೋಗ್ತಾವೆ. ಅದಿಲ್ಲದಕ್ಕೆ ಇದರ ಶುರುವಾಗಿದೆ. ಏನೋ ಆಗಲಿ, ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ಸುಗ್ರೀವಾಜ್ಞೆ ಬಹಳ ಉತ್ತಮದ ಈ ಸಮಯಕ್ಕೆ. ಅದರ ಅದೇ ಕಾಲಕ್ಕೆ ಕರ್ತವ್ಯಗಳ ಬಗ್ಗೆ ಸ್ಟ್ರೆಸ್ ಕೊಟ್ಟು ಈ ಕಾನೂನಾಗಿ ರಚನೆ ಮಾಡಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್, ಇದು ಸತ್ಯದ ಕೈಗರಡಿ ವಂದನೆಗಳು.